ನಮ್ಮ ಅವಳಿ ನಗರದ ವ್ಯಾಪ್ತಿಯಲ್ಲಿ 45 ಜನರನ್ನು ಗಡೀಪಾರು ಮಾಡುವಂಥ ಒಂದು ಮಹತ್ವದ ಕಾನೂನು ಕ್ರಮವನ್ನು ನಾವು ಕೈಗೊಂಡಿದ್ದೇವೆ. ಇದು ಜನರಲಿ ಎಲೆಕ್ಷನ್ಸ್ ಇದ್ದಂಥ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಕಾನೂನು ಸುವ್ಯವಸ್ಥೆ ಎದುರಾದಂಥ ಸಂದರ್ಭದಲ್ಲಿ ಅಥವಾ ಬೇರೆ ಯಾವುದಾದ್ರೂ ಗಂಭೀರ ಪ್ರಕರಣಗಳಾದಂಥ ಸಂದರ್ಭದಲ್ಲಿ ಒಂದು ರೂಢಿ ಅನ್ನೋ ರೀತಿಯಲ್ಲಿ ಮಾಡಲಾಗ್ತಾಯಿತ್ತು. ಆದರೆ ಅವಳಿ ನಗರ ಅಪರಾಧ ಮುಕ್ತ ಮಾಡಬೇಕು ಮತ್ತು ಈ ರೀತಿ ಹ್ಯಾಬಿಚುವಲ್ ಅಫೆಂಡರ್ಸ್ ಅಂದರೆ ರೂಢಿಗತ ಅಪರಾಧಿಗಳೇನಿದ್ದಾರೆ ಅವ್ರಗಳ ಮೇಲೆ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋ ಹಿನ್ನೆಲೆಯಲ್ಲಿ ಒಟ್ಟು 45 ಜನರ ಮೇಲೆ ನಾವು ಗಡೀಪಾರು ಆದೇಶವನ್ನು ಮಾಡಿದ್ದೇವೆ. ಆ ಗಡೀಪಾರು ಆದಂಥ ವ್ಯಕ್ತಿಗಳನ್ನು ಬೀದರ್, ಗುಲ್ಬರ್ಗ, ಯಾದಗಿರಿ, ಚಾಮರಾಜನಗರ ಮತ್ತು ದಕ್ಷಿಣ ಕನ್ನಡ ಈ 5 ಜಿಲ್ಲೆಗಳಿಗೆ ಗಡೀಪಾರು ಮಾಡಿರುವಂಥದ್ದು ಮಾಡಲಾಗಿದೆ. ಇದರಲ್ಲಿ ನಾವು ಅವ್ರು ಯಾವ್ಯಾವ ಅಪರಾಧ ಪ್ರಕರಣಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅನ್ನೋಂಥದ್ದು ನೋಡೋದಾದರೆ, ಕೊಲೆಯಲ್ಲಿ 8 ಜನ, ಕೊಲೆ ಪ್ರಯತ್ನದಲ್ಲಿ 12 ಜನ, ಸುಲಿಗೆಯಲ್ಲಿ 3 ಜನ, ಮನೆ ಕಳ್ಳತನದಲ್ಲಿ 1, ಮಹಿಳೆಯ ಮಾನಭಂಗ ಮಾಡಿರುವಂಥ ಪ್ರಕರಣದಲ್ಲಿ 1, ಅಪಹರಣ ಮಾಡಿರುವಂಥದ್ರಲ್ಲಿ 1, 9 NDPS ಪೆಡ್ಲಿಂಗ್ ಅಂದರೆ ಡ್ರಗ್ ಪೆಡ್ಲಿಂಗ್ ಮಾಡಿದಂಥವ್ರು, ಮತ್ತು ಹ್ಯಾಬಿಚುಯಲಿ ಈ ಲಿಕ್ಕರ್ ಸೇಲ್ ಮಾಡುವಂಥ ವ್ಯಕ್ತಿ ವಿರುದ್ಧ 1, OC ಮಟ್ಕಾ ಕ್ರಿಕೆಟ್ ಬೆಟ್ಟಿಂಗ್ ಜೂಜಾಟ ಇದರ ಅಡಿಯಲ್ಲಿ ಒಟ್ಟು 6, ಮತ್ತು ಹಲ್ಲೆ ಪ್ರಕರಣಗಳಲ್ಲಿ ಮತ್ತು ದೊಂಬಿ ಪ್ರಕರಣಗಳಲ್ಲಿ ಸೇರಿರುವ ಆರೋಪಿಗಳನ್ನು ಸೇರಿ ಒಟ್ಟು 45 ಜನರನ್ನು ನಾವು ಕಳೆದ 4-5 ದಿನದಲ್ಲಿ ಗಡೀಪಾರು ಆದೇಶ ಮಾಡಿ ಸಂಬಂಧಪಟ್ಟ ಜಿಲ್ಲೆಯಲ್ಲಿ ನಿರ್ದಿಷ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವರು ಗಡೀಪಾರು ಆದೇಶವನ್ನು ಪಾಲನೆ ಮಾಡಬೇಕು ಅನ್ನುವಂಥ ಆದೇಶವನ್ನು ಮಾಡಲಾಗಿದೆ. ಮುಖ್ಯವಾಗಿ ಕರ್ನಾಟಕ ರಾಜ್ಯದ ಒಳಗಿನ ದೂರದ ಜಿಲ್ಲೆಗಳಿಗೆ ಮಾಡುವಂಥ ಉದ್ದೇಶ ಅವರು ತಮ್ಮ ಊರುಗಳಿಗೆ ವಾಪಸ್ಸು ಬರದೇ ಇರುವಂಥದ್ದು ಮತ್ತು ಅಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರು ಏನಾದರೂ ಕಷ್ಟಪಟ್ಟು ದುಡ್ಕೊಂಡು ತಿನ್ನುವಂಥ ಕೆಲಸ ಮಾಡ್ತಾರೆ ಅಂತಂದು ಮತ್ತು ಅಲ್ಲಿ ಲೋಕಲ್ ಸ್ಟೇಷನ್ಗೆ ಅವ್ರು ಹೋಗಿ ರೆಗ್ಯುಲರ್ಲಿ ರಿಪೋರ್ಟ್ ಮಾಡಬೇಕಾಗತ್ತೆ. ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೂಡ ಅವರ ಅಲ್ಲಿಯ ಇರುವಿಕೆಯನ್ನು ಖಾತ್ರಿಪಡಿಸ್ಕೊಳ್ಳಿಕ್ಕೆ ವಿವಿಧ ರೀತಿಯಲ್ಲಿ ತಪಾಸಣೆಯನ್ನು ಕೂಡ ಮಾಡ್ತಿರ್ತಾರೆ. ಒಟ್ಟು ಬೀದರ್, ಯಾದಗಿರಿ, ಗುಲ್ಬರ್ಗ, ದಕ್ಷಿಣ ಕನ್ನಡ ಹಾಗೂ ಚಾಮರಾಜನಗರ ಈ 5 ಜಿಲ್ಲೆಗಳಿಗೆ ಒಟ್ಟು 45 ಜನರನ್ನು ಗಡೀಪಾರು ಮಾಡಲಾಗಿದೆ. ಈ ಗಡೀಪಾರು ಆದೇಶ ಜಾರಿಯಲ್ಲಿರುವಂತಹ ಸಮಯದವರೆಗೆ 6 ತಿಂಗಳ ಕಾಲ ಈಗ ಜಾರಿಯಲ್ಲಿರುತ್ತೆ. ಈ 6 ತಿಂಗಳಲ್ಲಿ ಅವರು ಯಾವ ಒಂದು ಜಿಲ್ಲೆಗೆ ಅಥವಾ ಯಾವ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ ಅದರಿಂದ ಅವರು ಹೊರಗಡೆ ಬರಬೇಕು ಅನ್ನುವಂಥದ್ದಾದರೆ ನ್ಯಾಯಾಲಯದ ಅನುಮತಿಯನ್ನು ಪಡ್ಕೊಂಡು ಬರಬೇಕಾಗುತ್ತೆ. ಅಥವಾ ನಾವು ಮಾಡಿರೋ ಆದೇಶವನ್ನು ಚಾಲೆಂಜ್ ಮಾಡಿ ಅದರಲ್ಲಿ ಏನಾದರೂ ರಿಲೀಫ್ ಸಿಕ್ಕರೆ ಬರಬೇಕಾಗುತ್ತೆ. ರೂಢಿಗತ ಅಪರಾಧ ಹಿನ್ನೆಲೆ ಇರಬೇಕು. ಎರಡನೇದು ನಿರಂತರವಾಗಿ ಅವರ ಅಪರಾಧಿಕ ಚಟುವಟಿಕೆಯನ್ನು ಮಾಡ್ಕೊಂಡ್ಬಂದಿರಬೇಕು. 2012-13 5 ಕೇಸ್ ಇತ್ತು ಅಂತ ಇವಾಗ ಮಾಡ್ಲಿಕ್ಕೆ ಬರಲ್ಲ. ವಾಟ್ ಈಸ್ ದಿ ಇಮಿಡಿಯೇಟ್ ಕಾಸ್ ಆಫ್ ಆ್ಯಕ್ಷನ್ ಅಂದರೆ ರೀಸೆಂಟ್ ಆಗಿ ಅವರು ಅಪರಾಧ ಪ್ರಕರಣಗಳಲ್ಲಿ ತೊಡಗಿಕೊಂಡಿರಬೇಕು. ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿ, ಗುಪ್ತ ಮಾಹಿತಿ ಸಿಬ್ಬಂದಿಗಳು ಇವರ ಚಟುವಟಿಕೆ ಹೆಚ್ಚಿದೆ, ಇವ್ರ ವಿರುದ್ಧ ಜಾರಿ ಮಾಡೋ ಅಗತ್ಯತೆ ಇದೆ ಅಂತಂದು ಅಭಿಪ್ರಾಯಪಟ್ಟಿರಬೇಕು. ಮತ್ತು ಅದನ್ನು ನಮ್ಮ ಸ್ಥಳೀಯ ಅಧಿಕಾರಿಗಳು ಪುಷ್ಟೀಕರಿಸಿ ನಮ್ಮ DCP ಅವರಿಗೆ ಆದೇಶಕ್ಕಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಿರಬೇಕು. ಒಂದು. ಎರಡನೇದು, ಇನ್ನು ಮುಂದುವರೆದು ನಾನು ಹೇಳಿದಾಗೆ ಇನ್ನು ಬೇರೆ ಬೇರೆ ಕಾನೂನು ಪ್ರಕ್ರಿಯೆಗಳಿಗೆ ಒಳಪಡಿಸಲಿಕ್ಕೆ ಕೂಡ ಸಪ್ರೇಟಾಗಿ ಕಡತಗಳು ಮತ್ತು ಪ್ರಸ್ತಾವನೆಗಳು ತಯಾರಾಗ್ತಾ ಇದೆ. ಮೇಲ್ನೋಟಕ್ಕೆ ಅನಿಸ್ಬೋದು ಇವ್ರ ಮೇಲೆ ಹಾಕಿಲ್ಲ, ಇವ್ರ ಮೇಲೆ ಹಾಕಿಲ್ಲ ಅಂತ. ಅದು ಬೇರೆ ಬೇರೆ ಆಲ್ಟರ್ನೇಟಿವ್ ಕೂಡ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ 45 ಆರೋಪಿಗಳ ಮೇಲೆ ಗಡೀಪಾರು ಆದೇಶವನ್ನು ಮಾಡಿರುವಂಥದ್ದು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡುವಂಥದ್ದು. ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಇದೊಂದು ಮ್ಯಾಜಿಸ್ಟೀರಿಯಲ್ ಆರ್ಡರ್ ಆಗಿರೋದ್ರಿಂದ, ಸ್ಪೀಕಿಂಗ್ ಆರ್ಡರ್ ಇರೋದ್ರಿಂದ, ನಾಳೆ ಅದನ್ನು ನ್ಯಾಯಾಲಯಗಳಲ್ಲಿ ಪ್ರಶ್ನಿಸೋ ಒಂದು ಅವಕಾಶ ಇರೋದ್ರಿಂದ ಭಾಳಷ್ಟು ಶ್ರಮಪಟ್ಟು ನಿರಂತರವಾಗಿ ಕಳೆದ 2-3 ತಿಂಗಳಿಂದ ಪ್ರಯತ್ನಪಟ್ಟು ಅಂತಿಮ ಆದೇಶವನ್ನು ಕಳೆದ 4-5 ದಿನದಲ್ಲಿ ಮಾಡಿ ಇವತ್ತು ಫೈನಲ್ ನಂಬರ್ಸ್ 45 ಅನ್ನುವಂಥದ್ದು ನಮಗೆ ಹೇಳಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ನಮ್ಮ 2 DCPಗಳು ಮತ್ತು ನಮ್ಮ ಲಾ ಆ್ಯಂಡ್ ಆರ್ಡರ್ ವ್ಯಾಪ್ತಿಯಲ್ಲಿರುವಂಥ 3 ACPಗಳು ಮತ್ತು 15 ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಸ್. ಅದ್ರ ಸಪೋರ್ಟಿವ್ ಆಗಿ ನಮ್ಮ ಸೆನ್ ACP ಅವರು ಮತ್ತು ಅವರ ಅಧಿಕಾರಿಗಳು, ನಮ್ಮ CCB ACP ಮತ್ತು ಅವರ ಅಧಿಕಾರಿಗಳು, ಮತ್ತು ನಮ್ಮ CCRB ACP ವಿಜಯ್ ಕುಮಾರ್ ಅವರು ಮತ್ತು ಅವರ ಸಂಪೂರ್ಣ ತಂಡ, ಮುಖ್ಯವಾಗಿ 2 DCP ಕಚೇರಿಯ ಒಂದು ಸಿಬ್ಬಂದಿಗಳೇನಿದ್ದಾರೆ ಅವರು ಭಾಳ ಶ್ರಮಪಟ್ಟು ನಿರಂತರವಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾನು ಅವರ ಕೆಲಸಕ್ಕೆ ಅಭಿನಂದನೆಗಳ ಸಲ್ಲಿಸ್ತೀನಿ. ಇನ್ನೂ ಈ ಅವಳಿ ನಗರವನ್ನು ಹೆಚ್ಚು ಅಪರಾಧ ಮುಕ್ತ ಮಾಡೋ ನಿಟ್ಟಿನಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅಂತ ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.